ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಬ್ಲಾಗ್ ಕನ್ನಡ. ಲಾಸ್ಟ್ ವಿಡಿಯೋದಲ್ಲಿ ನಾನು ಪೀರಿಯಡ್ಸ್ ಪ್ರಾಬ್ಲಮ್ ಮತ್ತೆ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ವಿಡಿಯೋ ಹಾಕಿದ್ದೆ. ಅದಕ್ಕೆ ಸುಮಾರು ಜನ ಮೆಸೇಜ್ ಹಾಕಿದ್ರಿ, ತುಂಬಾ ಡೌಟ್ಸ್ ನ ಕೇಳಿದ್ರಿ. ಹೇಗೆ, ಯಾವ ಟಿಪ್ಸ್ ನ ಫಾಲೋ ಮಾಡಿದ್ರಿ? ಕಮ್ಯುನಿಟಿ ಅಂತ ಹೇಳಿದೆ, ಬಟ್ ಕೆಲವ್ರಿಗೆ ಕಮ್ಯುನಿಟಿ ಅಂದ್ರೆ ಏನು ಅಂತ ಅರ್ಥ ಆಗಿಲ್ಲ. ಹಾಗೆ ತುಂಬಾ ಜನ ಟಿಪ್ಸ್ ಹೇಳಿ ಟಿಪ್ಸ್ ಹೇಳಿ ಟಿಪ್ಸ್ ಹೇಳಿ ಅಂತ ಕೇಳ್ತಾ ಇದ್ದೀರಾ. ಯಾಕೆ ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ, ಬ್ಯಾಕ್ ಗ್ರೌಂಡ್ ಬೇರೆ ಎಲ್ಲೂ ಚೆನ್ನಾಗಿಲ್ಲ, ತುಂಬಾ ಡಿಮ್ ಆಗ್ತಿದೆ ವಿಡಿಯೋ. ಹಾಗೆ ಹೊರಗಡೆ ಹೋಗೋಣ ಅಂದ್ರೆ ತುಂಬಾ ನಾಯ್ಸ್ ಇದೆ. ನನ್ ಮೈಕ್ ಪವರ್ ಸ್ವಲ್ಪ ಡಿಮ್ ಆಗಿದೆ, ನಾಯ್ಸ್ ಕ್ಯಾನ್ಸಲೇಷನ್ ಸ್ವಲ್ಪ ಕಮ್ಮಿ ಆಗಿದೆ. ಸೊ ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಎಲ್ಲಿ ಹೇಗೆ ಅವೈಲಬಿಲಿಟಿ ಇರುತ್ತೆ ಅಲ್ಲಿ ಮಾಡೋಣ. ಸೊ ಇವಾಗ ಪಾಯಿಂಟ್ಗೆ ಬರೋಣ. ಹೇಗೆ ವೆಯ್ಟ್ ಲಾಸ್ ಮಾಡಿದ್ರಿ? ಹೇಗೆ ಪೀರಿಯಡ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರಿ? ಟಿಪ್ಸ್ ಹೇಳಿ. ನಾನ್ ಮೊದಲನೇದಾಗಿ ಹೇಳ್ದೆ, ನಾನು ಒಂದು ಕೋರ್ಸ್‌ಗೆ ಜಾಯಿನ್ ಆದೆ. ಅವ್ರು ಬಂದು ಕಾನ್ಷಿಯಸ್ ಪೇರೆಂಟಿಂಗ್ ಕೋಚು. ಅವರು ಸರ್ಟಿಫೈಡ್ ಕೋಚು. ಸೊ ತುಂಬಾ ಇಯರ್ ಎಕ್ಸ್‌ಪೀರಿಯನ್ಸ್ ಇದೆ. ಅಲ್ಲಿ ನಾನು ಜಾಯಿನ್ ಆದೆ. ಸೊ ಅದು ಇವಾಗ ನನ್ಗೆ ಸೋಲ್ ಫ್ಯಾಮಿಲಿ ಅಂತಾರಲ್ಲ ಹಾಗಾಗಿದೆ. ಒಂದು ನನ್ನ ಮನದಾಳದ ಮಾತನ್ನ ಹೇಳ್ಕೋಬಹುದು ಹಾಗಾಗಿದೆ. ಸೊ ಅದು ಅದರ್ ಡೀಟೇಲ್ಸು. ಇನ್ ನೆಕ್ಸ್ಟ್ ಬಂದ್ರೆ ಏನ್ ಟಿಪ್ಸ್ ಫಾಲೋ ಮಾಡಿದ್ರಿ? ಇವಾಗ ನಾನೇನ್ ಟಿಪ್ಸ್ ಫಾಲೋ ಮಾಡ್ದೆ ಹೇಳ್ಬಲ್ಲೆ. ಅದಕ್ಕಿಂತ ಮುಂಚೆ ನೀವು ನಿಮ್ ಬಾಡಿ ಯಾವ ಪ್ರಾಬ್ಲಮ್‌ಗೆ ಹೀಗಾಗಿದೆ ಅಂತ ನೀವು ಫಸ್ಟ್ ಕಂಡಿಡಿಬೇಕು. ಮೈನ್ಲಿ ವೆಯ್ಟ್ ಪ್ರಾಬ್ಲಮ್ ಆಗಿದ್ರೆ ನಿಮ್ಗೆ ಅದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಆಗಿದ್ಯಾ? ಇಲ್ಲ ಫುಡ್ ಇಂದ ಆಗಿದ್ಯಾ? ಇಲ್ಲ ನಿಮ್ಮ ಫ್ಯಾಮಿಲಿಯಿಂದ ಬಂದಿದ್ಯಾ? ಅದನ್ನ ನೀವ್ ಕಂಡಿಡೀರಿ. ಪೀರಿಯಡ್ಸ್ ಪ್ರಾಬ್ಲಮ್ ಅಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸಾ? ಇಲ್ಲ ಎಮೋಷನಲಿ ನಿಮ್ಮ ಎಫೆಕ್ಟ್ ಆಗಿದೆ, ಎಮೋಷನಲಿ ನೀವು ಎಫೆಕ್ಟ್ ಆಗಿ ಆ ಪ್ರಾಬ್ಲಮ್ ಆಗಿದ್ಯಾ? ಇಲ್ಲ ಫುಡ್ ಇಂದನಾ? ಯಾವ್ದ್ರಿಂದ ಅಂತ ಫಸ್ಟು ಕಂಡಿಡೀರಿ. ಆಮೇಲೆ ನೀವು ಸೊಲ್ಯೂಷನ್ ಮಾಡಿ. ಪ್ರಾಬ್ಲಮ್ ಏನು ಅಂತ ಕಂಡಿಡಿದೆ ನೀವು ಸೊಲ್ಯೂಷನ್ ಮಾಡಕ್ ಹೋದ್ರೆ ನಿಮ್ ಬಾಡಿನ ಇನ್ನ ಹಾರ್ಮ್ ಮಾಡ್ತೀರಾ ನೀವು. ಸೊ ಪ್ಲೀಸ್ ನಿಮ್ ಬಾಡಿನ ಫಸ್ಟು ಅನಲೈಸ್ ಮಾಡಿ. ನಿಮ್ ಬಾಡಿ ಏನ್ ಪ್ರಾಬ್ಲಮ್ ಆಗಿದೆ ಅಂತ, ಯಾವ್ದ್ರಿಂದ ಆಗಿದೆ, ಮೂಲನ ಕಂಡಿಡೀರಿ. ಫಸ್ಟು ನಾನ್ ಹೇಳ್ತೀನಿ. ಫಸ್ಟ್ ಸ್ಟೆಪ್ ಏನ್ ಗೊತ್ತಾ? ನೀವು ಇವಾಗ ಹೇಗಿದ್ದೀರಾ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಫಸ್ಟ್ ಅಕ್ಸೆಪ್ಟ್. ನೀವ್ ಹೇಗಿದ್ದೀರಾ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ನಿಮ್ ಬಾಡಿನ ಲವ್ ಮಾಡಿ, ನಿಮ್ಮನ್ನ ನೀವ್ ಲವ್ ಮಾಡಿ. ಆಗ ನಿಮ್ ಬಾಡಿ ನಿಮ್ ಮಾತನ್ನ ಕೇಳುತ್ತೆ. ನೀವು ನಿಮ್ ಬಾಡಿನ ಹೇಟ್ ಮಾಡಿದ್ರೆ ಅದು ನೀವ್ ಏನೇ ಕೊಟ್ರು ಅದ್ ತಗೊಳಲ್ಲ. ಅದು ನಿಮ್ಗೆ ರಿವರ್ಸ್ ಆಗುತ್ತೆ. ಬಾಡಿನ ನನ್ ವಿಡಿಯೋ, ಇನ್ನೊಬ್ರು ವಿಡಿಯೋ, ಅವ್ರು ಈ ಟಿಪ್ಸ್ ಹೇಳಿದ್ರು, ಇವ್ರು ಆ ಟಿಪ್ಸ್ ಹೇಳಿದ್ರು ಅಂತ ಎಲ್ಲಾನು ಮಾಡಿ ನಿಮ್ ಬಾಡಿನ ಇನ್ನ ಡ್ಯಾಮೇಜ್ ಮಾಡ್ಬೇಡಿ. ಪ್ಲೀಸ್ ಫಸ್ಟು ನಿಮ್ ಬಾಡಿನ ಫಸ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ ಬಾಡಿಗೆ ಏನ್ ಬೇಕು ಅಂತ ತಿಳ್ಕೊಳ್ಳಿ. ಆಮೇಲೆ ನೀವು ಟಿಪ್ಸ್‌ನ ಫಾಲೋ ಮಾಡಿ. ಮೊದಲನೇದಾಗಿ ನೀವು ಯಾವ ಫುಡ್ಡು ತಗೋಬೇಕು, ಏನ್ ಟಿಪ್ಸ್ ಫಾಲೋ ಮಾಡ್ಬೇಕು ಅನ್ನೋಕ್ಕಿಂತ ನೀವು ಎಮೋಷನಲಿ, ಮೆಂಟಲಿ ಎಷ್ಟು ಹೆಲ್ತಿ ಆಗಿದ್ದೀರಾ ಅದನ್ನ ಫಸ್ಟು ತಿಳ್ಕೊಳ್ಳಿ. ಅದು ತುಂಬಾ ಇಂಪಾರ್ಟೆಂಟು. ನೀವು ಎಮೋಷನಲಿ, ಮೆಂಟಲಿ ಚೆನ್ನಾಗಿದ್ರೆ ನೀವು ಫಿಸಿಕಲಿ ಕೂಡ ಚೆನ್ನಾಗಿರ್ತೀರ. ನೀವು ಫಿಸಿಕಲಿ ಯೋಗ, ಅಫ್‌ಕೋರ್ಸ್ ಯೋಗ ಎಲ್ಲ ಹೆಲ್ಪ್ ಆಗುತ್ತೆ. ನೀವು ಫಿಸಿಕಲಿ ಫುಡ್ಡು, ಹೆಲ್ತಿ ಫುಡ್ ತಗೋತಿದ್ರೆ ಆದ್ರೂ ಏನೂ ಆಗ್ತಿಲ್ಲ ಅಂದ್ರೆ, ಪ್ಲೀಸ್ ಅದ್ ಅರ್ಥ ಮಾಡ್ಕೊಳ್ಳಿ. ನೀವು ಎಮೋಷನಲಿ, ಮೆಂಟಲಿ ಡೌನ್ ಇದ್ದೀರಾ. ಆ ಎಮೋಷನಲ್, ಮೆಂಟಲ್ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ. ಫಸ್ಟು ನಿಮ್ಮನ್ನ ನೀವು ಲವ್ ಮಾಡಿ. ಸೊ ಮೊದಲನೇ ಸ್ಟೆಪ್ ಏನ್ ಗೊತ್ತಾ? ನಿಮ್ಮ ಎನರ್ಜಿನ, ನಿಮ್ಮನ್ನ ಯಾರು ಕುಗ್ಗಿಸ್ತಾ ಇದ್ದಾರೆ, ನಿಮ್ಗೆ ಯಾವ ಎನ್ವೈರನ್ಮೆಂಟ್ ತುಂಬಾ ಲೋ ಫೀಲ್ ಮಾಡ್ತಾ ಇದೆ, ಅದ್ರಿಂದ ಫಸ್ಟು ಆಚೆ ಬನ್ನಿ. ಆಚೆ ಬರಕ್ಕಾಗಿಲ್ವಾ, ಆದಷ್ಟು ಆ ಪರ್ಸನ್ ಜೊತೆ ಆಗ್ಲಿ, ಆ ಎನ್ವೈರನ್ಮೆಂಟ್ ಜೊತೆ ಆಗ್ಲಿ ಕಳಿಯೋದ್ನ ಕಮ್ಮಿ ಮಾಡ್ತಾ ಬನ್ನಿ. ಅದು ಫಸ್ಟ್ ಸ್ಟೆಪ್ ನೀವ್ ತಗೋಬೇಕಾಗಿರೋದು. ಸೊ ನೀವು ಎನರ್ಜಿ ಹೈಯಲ್ಲಿದ್ರೆ ನೀವು ಏನೇ ಮಾಡಿದ್ರು ನಿಮ್ಗೆ ಸಕ್ಸಸ್ ಆಗುತ್ತೆ. ನಿಮ್ಮ ಎನರ್ಜಿ ಲೋ ಇದ್ದು ನೀವು ಏನೇ ಮಾಡಕ್ ಹೋದ್ರು ನಂಬಿಕೆ ಇಲ್ದೆ ಮಾಡಿದ್ರೆ, ನೀವ್ ಏನೇ ಮಾಡಿ, ಯಾವ ಟ್ರೀಟ್ಮೆಂಟೇ ತಗೊಳ್ಳಿ, ಯಾವ ಹಾಸ್ಪಿಟಲ್‌ಗೆ ಹೋಗಿ ಏನು ವರ್ಕ್ ಆಗಲ್ಲ. ಸೊ ನಾನು ಯಾಕೆ ಪದೇ 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 ಈ ವರ್ಡ್‌ನ ಹೇಳ್ತಾ ಇದ್ದೀನಿ ಅಂದ್ರೆ, ಅದು ನಿಮ್ಮ ಎಲ್ಲಾ ಪ್ರಾಬ್ಲಮ್‌ಗೂ ಸೊಲ್ಯೂಷನ್ ಸಿಗುತ್ತೆ.
ಯಾಕಂದ್ರೆ ಹೀಲಿಂಗ್ ನಿಮ್ನ ನೀವ್ ಹೀಲ್ ಮಾಡ್ಕೊಳ್ಳಿ. ಎಮೋಷನಲಿ, ಮೆಂಟಲಿ ನೀವು ಹೆಲ್ತಿ ಆಗಿದ್ರೆ ಫಿಸಿಕಲಿ ಕೂಡ ಹೆಲ್ತಿ ಆಗಿರ್ತೀರಾ. ಟ್ರಸ್ಟ್ ಮೀ ಫಸ್ಟ್ ನಿಮ್ಮನ್ನ ನೀವ್ ಟ್ರಸ್ಟ್ ಮಾಡಿ. ನೀವ್ ಹೇಗಿದ್ದೀರಾ? ದಪ್ಪ ಇದ್ದೀರಾ? ಸಣ್ಣ ಇದ್ದೀರಾ? ಹೇಗಿದ್ದೀರಾ? ಅದನ್ನ ನೀವ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನೀವು ನಿಮ್ಮನ್ನ ಲವ್ ಮಾಡಿ ಫಸ್ಟ್. ಓಕೆ? ಪ್ಲೀಸ್ ಬಿ ಯುವರ್ಸೆಲ್ಫ್ ಅಂಡ್ ಲವ್ ಯುವರ್ಸೆಲ್ಫ್. ಸೆಲ್ಫ್ ಲವ್ ಇಸ್ ವೆರಿ ಇಂಪಾರ್ಟೆಂಟ್. ಅದನ್ನ ಮರಿಬೇಡಿ. ಹೋ ಸೊ ನೆಕ್ಸ್ಟ್ ಸೊ ಇದು ಫಸ್ಟ್ ಸ್ಟೆಪ್. ಇದನ್ನ ನೀವು ಸ್ಕಿಪ್ ಮಾಡಿದ್ರೆ ನಾನು ಈಗ ಹೇಳ್ತಾ ಇರೋದು ಏನು ಉಪಯೋಗ ಆಗಲ್ಲ. ಸೊ ನೀವು ಫಸ್ಟ್ಲಿ ಎಮೋಷನಲಿ ಮೆಂಟಲಿ ಸ್ಟ್ರಾಂಗ್ ಆಗಿ ಎಮೋಷನಲ್ ಮೆಂಟಲ್ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ. ಅದ್ರ ಬಗ್ಗೆ ನೀವು ಫಸ್ಟ್ ಸ್ಟೆಪ್ ತಗೊಳ್ಳಿ. ಫಸ್ಟ್ ಸ್ಟೆಪ್ ಏನ್ ಹೇಳಿ? ಹೀಲಿಂಗ್. ಸ್ಕಿಪ್ ಮಾಡಬೇಡಿ, ತುಂಬಾ ಇಂಪಾರ್ಟೆಂಟ್ ಹೀಲಿಂಗ್. ನಿಮ್ಮನ್ನ ನೀವ್ ಹೀಲ್ ಮಾಡ್ಕೊಳ್ಳಿ ಕಂದ. ಆಮೇಲೆ ಎಲ್ಲ ಅದಾಗೆ ಆಗುತ್ತೆ. ಸೊ ನಿಮ್ಗೆ ಹೀಲಿಂಗ್ ಮಾಡ್ಕೊಳ್ಳೋ ಶಕ್ತಿ ಇದ್ರೆ, ನಿಮ್ಗೆ ಅದ್ ಗೊತ್ತಿದ್ರೆ ನಿಮ್ನ ನೀವ್ ಹೀಲ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ನಿಮ್ಗೆ ಗೈಡರು, ಕೋಚ್ ಅವಶ್ಯಕತೆ ಇರುತ್ತೆ. ಅವ್ರ ಮುಖಾಂತರ ನೀವ್ ಮಾಡ್ಕೊಳ್ಳಿ. ನಾನು ಗೈಡರ್‌ನ ತಗೊಂಡೆ, ನಾನು ಹೀಲ್ ಮಾಡ್ಕೊಂಡೆ. ಸೊ ನಮ್ಗೆ ಗೈಡರ್, ಕೋಚು ಯಾವಾಗ್ಲೂ ರೂಲರ್ ಆಗಿರ್ಬಾರ್ದು. ನೀನ್ ಹೀಗ್ ಮಾಡು, ಹಾಗ್ ಮಾಡು, ಹಾಗಿರ್ಬಾರ್ದು. ಅವ್ರು ಯಾವಾಗಿದ್ರು ನಮ್ಗೆ ನಮ್ಮ ಒಳಗಡೆ ಇರೋ ಕ್ವೆಷನ್‌ಗೆ ನಮ್ಮಲ್ಲೇ ಆನ್ಸರ್ ಸಿಗೋ ಹಾಗೆ ಅವ್ರು ಹೇಳ್ಬೇಕು. ಅಂತ ಕೋಚ್‌ನ, ಗೈಡರ್‌ನ ನೀವು ತಗೊಳ್ಳಿ. ದುಡ್ಡಿನ ವಿಷಯನ ಹಾಸ್ಪಿಟ್ಲ್‌ಗೆ ಎಷ್ಟೆಲ್ಲ ಖರ್ಚು ಮಾಡಿರ್ತೀರ. ಸೊ ಅದ್ರ ಬದ್ಲು ಇವಾಗ ಇದಕ್ಕೆ ನೀವು ನಿಮ್ಮ ಮನಿನ ಸ್ಪೆಂಡ್ ಮಾಡಿ ಅವರಿಂದ ನೀವು ಎನರ್ಜಿ, ಸರ್ವಿಸ್‌ನ ತಗೊಳ್ಳಿ. ಹೀಲಿಂಗ್ ಆಗಿ. ಆಮೇಲೆ ನೀವು ಆ ತರ ಮನಿ ತುಂಬಾ ಅರ್ನ್ ಮಾಡ್ಬೋದು. ಮನಿ ಇಂಪಾರ್ಟೆಂಟ್ ಅಲ್ಲ. ಹೀಲಿಂಗ್ ಇಂಪಾರ್ಟೆಂಟ್. ಸೊ ಎನರ್ಜಿ ಇಂಪಾರ್ಟೆಂಟ್. ಆ ಎನರ್ಜಿ ನೀವು ರಿಸೀವ್ ಮಾಡ್ಕೊಳ್ಳಿ. ಎನರ್ಜಿನ ರಿಸೀವ್ ಮಾಡ್ಕೋಬೇಕು ಅಂದ್ರೆ ನೀವು ಅಕ್ಸೆಪ್ಟ್ ಮಾಡ್ಕೋಬೇಕು, ನಂಬೇಕು. ಅಷ್ಟೇ ನಾನ್ ಹೇಳೋದು. ನಿಮ್ ನಂಬಿಕೆ ಇದ್ರೆ ಒಬ್ಬ ಗೈಡರ್, ಕೋಚ್‌ನ ನೀವು ತಗೊಳ್ಳಿ. ನಾನ್ ಯಾರನ್ನ ತಗೊಂಡೆ ಅಂತ ನಿಮ್ಗ್ ಬೇಕಿದ್ರೆ ಬೇಕಾದ್ರೆ ಡಿಎಂ ಮಾಡಿ. ನಾನು ನಿಮ್ಗೆ ಡೀಟೇಲ್ಸ್ ಕಳಿಸ್ಕೊಡ್ತೀನಿ. ಸೊ ನೆಕ್ಸ್ಟ್ ಬರೋಣ. ನಾನೇನ್ ಟಿಪ್ಸ್‌ನ ಫಾಲೋ ಮಾಡಿದೆ. ನಾನು ಸ್ಲೋಲಿ ಒಂದ್ ಸ್ಟೆಪ್ಪೇ ಇಂಟ್ರೊಡ್ಯೂಸ್ ಮಾಡ್ತಾ ಹೋದೆ. ಫಸ್ಟ್‌ಲಿ ಏನು ಅಂದ್ರೆ, ನಾನು ನನ್ ಹೆಲ್ತ್ ಬಗ್ಗೆ ತುಂಬಾ ನೆಗ್ಲೆಕ್ಟ್ ಮಾಡ್ತಿದ್ದೆ. ಟಿಫನ್ ಸರಿಯಾಗಿ ತಿಂತಾ ಇರ್ಲಿಲ್ಲ. ನೀರ್ ಸರಿಯಾಗಿ ಕುಡಿತಾ ಇರ್ಲಿಲ್ಲ. ವೆಜಿಟೇಬಲ್ಸ್ ಉಪ್ಪು ತಿಂತಾ ಇರ್ಲಿಲ್ಲ. ಆಮೇಲೆ ಒನ್ ಥಿಂಗ್, ನೀವು ಎಮೋಷನಲಿ ಡೌನ್ ಆಗಿದ್ದೀರಾ, ಎಮೋಷನಲಿ ತುಂಬಾ ಡಿಪ್ರೆಷನ್ ಇದ್ದೀರಾ ಅಂದ್ರೆ ಎಮೋಷನಲ್ ಕ್ರೇವಿಂಗ್ ಅಂತಾರಲ್ಲ ಅದು. ನನ್ಗಾಗಿದ್ದು ಅದೇ. ನಾನು ತಿಂತಾ ಇದ್ದೆ, ತುಂಬಾ ತಿಂತಾ ಇದ್ದೆ ಜಂಕ್ ಫುಡ್ಸ್, ತುಂಬಾ ಕ್ರೇವಿಂಗು, ಸ್ವೀಟು, ಖಾರ ತುಂಬಾ ತಿಂತಾ ಇದ್ದೆ. ಯಾಕೆ ಅಂದ್ರೆ ನನ್ಗೆ ಫುಡ್ ಕ್ರೇವಿಂಗ್ ಅಲ್ಲ, ಎಮೋಷನಲ್ ಕ್ರೇವಿಂಗ್. ಎಮೋಷನಲಿ ನಾನ್ ಡೌನ್ ಇದ್ದೆ. ಸೊ ನಿಮ್ಗೂ ಹಂಗೆ ಆಗ್ತಾ ಇದ್ರೆ ನೀವು ಎಮೋಷನಲಿ ಡೌನ್ ಇದ್ದೀರಾ ಅಂತ ಅರ್ಥ. ಅದು ಫುಡ್ ಕ್ರೇವಿಂಗ್ ಅಲ್ಲ, ಎಮೋಷನಲ್ ಕ್ರೇವಿಂಗ್. ಸೊ ಅದನ್ನ ತಿಳ್ಕೊಳ್ಳಿ. ಸೊ ನಾನು ಅದನ್ನ ಅರ್ಥ ಮಾಡ್ಕೊಂಡು ನೆಕ್ಸ್ಟು ನನ್ಗೆ ಆ ತರ ಕ್ರೇವಿಂಗ್ ಆದಾಗ ಮನೇಲೆ ಏನ್ ಕ್ರೇವಿಂಗ್ ಆಗುತ್ತೆ ಅದ್ರ ಆಲ್ಟರ್ನೇಟ್ ಏನ್ ಮಾಡ್ಕೋಬಹುದು ಅದ್ ಮಾಡ್ಕೋತಾ ಇದ್ದೆ. ಫಾರ್ ಎಕ್ಸಾಂಪಲ್, ನನ್ಗೆ ಚಾಕ್ಲೇಟ್ ತಿನ್ಬೇಕು ಅನ್ಸಿದ್ರೆ ಮೊದ್ಲೆಲ್ಲ ಪ್ರಾಡಕ್ಟ್ ನೇಮು ಹೇಳ್ಬೋದಲ್ವಾ? ಗೊತ್ತಿಲ್ಲ. ಶುಗರಿ ಐಟಮ್ಸ್ ತಿಂತಾ ಇದ್ದೆ. ಶುಗರಿ ಐಟಮ್ಸ್ ಚಾಕ್ಲೇಟ್. ಓಕೆನಾ? ಸೊ ಇವಾಗ ನನಗ್ ಕ್ರೇವಿಂಗ್ ಆದ್ರೆ ನಾನು ಮನೇಲಿ ಯಾವಾಗ್ಲೂ ಇರುತ್ತೆ. ಏನು ಅಂದ್ರೆ ಡಾರ್ಕ್ ಚಾಕ್ಲೇಟ್. ಅದನ್ನ ನಾನು ಸ್ವೀಟ್ ಕ್ರೇವಿಂಗ್ ಆದಾಗ ತಿಂತೀನಿ. ಆಮೇಲೆ ಮನೇಲೆ ಕೋಕೋ ಪೌಡರು, ಬೆಲ್ಲ, ಡೇಟ್ಸ್ ಎಲ್ಲ ಯೂಸ್ ಮಾಡಿ ನಾನ್ ಮಾಡ್ಕೋತೀನಿ. ಇಲ್ಲ ಖಾರ ಕ್ರೇವಿಂಗ್ ಆಯ್ತು. ಸೊ ಚಿರ್ಮುರಿ, ಪಾನಿಪುರಿ. ಚಿರ್ಮುರಿ ಏನು ಅನ್‌ಹೆಲ್ತಿ ಅಲ್ಲ. ಬಟ್ ಅದಕ್ಕೆ ಹಾಕಿರೋ ಇಂಗ್ರೀಡಿಯೆಂಟ್ಸ್ ಇಂಪಾರ್ಟೆಂಟು. ಆ ತರ ಕ್ರೇವಿಂಗು ಪಿಜ್ಜಾ, ಬರ್ಗರ್ ಆ ತರ ಕ್ರೇವಿಂಗ್ ಆದಾಗ ನಾನು ಮನೇಲಿ ಮಖಾನ ಮಾಡ್ಕೋತಿದ್ದೆ. ಆಮೇಲೆ ಫ್ರೆಂಚ್ ಫ್ರೈಸ್‌ನ ಓವನಲ್ಲಿ ಮಾಡ್ಕೋತಿದ್ದೆ. ಫ್ರೆಂಚ್ ಫ್ರೈಸ್ ಆಯಿಲಲ್ಲಿ ಕರಿತಾ ಇರ್ಲಿಲ್ಲ. ಆಮೇಲೆ ಇದೇ ತರ
ತರಾವರಿ ಆಯಿಲಲ್ಲಿ ಮಾಡ್ದೆ ಕ್ರಿಸ್ಪಿಯಾಗಿ ಏನಾದ್ರು ತಿನ್ಬೋದು ಅಂದಾಗ ಆ ತರ ಮಾಡ್ಕೋತಾ ಇದ್ದೆ. ಹ್ಮ್. ಆ ತರ. ಹೋಗ್ತಾ, ಹೋಗ್ತಾ ನನ್ನ ಹೀಲ್ ಮಾಡ್ತಾ, ಮಾಡ್ತಾ ನನ್ಗೆ ಅದು ಕ್ರೇವಿಂಗ್ ಕಮ್ಮಿ ಆಯ್ತಾ ಹೋಯ್ತು. ಎಮೋಷನಲ್ ಕ್ರೇವಿಂಗ್. ಯಾಕಂದ್ರೆ ನಾನು ಎಮೋಷನಲಿ ಸ್ಟ್ರಾಂಗ್ ಆಗ್ತಾ ಬಂದೆ. ಈಗ ನನ್ಗೆ ಶಾಕ್ ಆಗುತ್ತೆ. ಮಂತ್ಲಿ ನಾನು ಹೊರಗಡೆ ಮೇ ಬಿ 1 ಟೈಮ್ ಭಾರ್ಗವ್‌ಗೋಸ್ಕರ ಹೋಗ್ತೀನಿ. ಆವಾಗ 1 ಟೈಮ್ ಇಲ್ಲ 2 ಟೈಮ್ ಮಿನಿಮಮ್ ನಾನು ಹೊರಗಡೆ ತಿನ್ನೋದು ಅಂದ್ರೆ. ನಿಜ. ನಾನು ಇವಾಗ ಹೊರಗಡೆ ಫುಡ್‌ನ ಕಂಪ್ಲೀಟ್ ಅವಾಯ್ಡ್ ಮಾಡಿದೀನಿ. ಅದು ನ್ಯಾಚುರಲಿ ಆಗಿದೆ ನನ್ಗೆ. ಏನು ಮಾಡ್ಬೇಕು ಸ್ಟ್ರೆಸ್ ಅಲ್ಲ. ನ್ಯಾಚುರಲಿ ನಾನು ಹೊರಗಡೆ ಫುಡ್‌ನ ತುಂಬಾ ಕಮ್ಮಿ ಮಾಡಿದೀನಿ. ಆಮೇಲೆ ಏನ್ ಸ್ಟೆಪ್ ತಗೊಂಡೆ? ಇಷ್ಟು ಫಸ್ಟ್ ಸ್ಟೆಪ್ಪಲ್ಲಿ ನನ್ಗಾಗಿದ್ದು. ಎಮೋಷನಲ್ ಕ್ರೇವಿಂಗ್ ಅಂತಾರಲ್ಲ, ಅದ್ರಿಂದ ಆಚೆ ಬಂದೆ. ಇಷ್ಟೊತ್ತು ಮಾತಾಡಿ ರೂಢಿ ಇಲ್ಲ. ಸೋ ಸಾರಿ. ಎಮೋಷನಲ್ ಕ್ರೇವಿಂಗ್ ಇಂದ ಆಚೆ ಬಂದೆ. ಅದಾದ್ಮೇಲೆ ನಾನೇನ್ ಸ್ಟೆಪ್ ಮಾಡ್ದೆ ಅಂದ್ರೆ, ಫಸ್ಟ್‌ಲಿ ವಾಟರ್. ಎಲ್ಲ ಪ್ರಾಬ್ಲಮ್‌ಗೂ ಸೊಲ್ಯೂಷನ್ ನೀರು. ಸೊ ನೀರ್‌ನ ನಾನು 3-4 ಲೀಟರ್ಸ್ ಕುಡಿತಾ ಬಂದೆ. ಈ ಸ್ಟಾರ್ಟಿಂಗಲ್ಲಿ ಅಷ್ಟಾಗಲ್ಲ. ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡ್ಕೊಂಡ್ ಹೋಗ್ಬೇಕು. ಆಮೇಲೆ ಮಾರ್ನಿಂಗು ಡಿಟಾಕ್ಸ್ ಡ್ರಿಂಕ್. ಅದನ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡೆ. ಮಾರ್ನಿಂಗ್ ಡಿಟಾಕ್ಸ್ ಡ್ರಿಂಕು 1 ವೀಕ್ ನಾನು ಡಿಟಾಕ್ಸ್ ಡ್ರಿಂಕ್ ಇಂಟೆನ್ಷನ್ ಸೆಟ್ ಮಾಡ್ಕೊಂಡೆ. ಈ ವೀಕಲ್ಲಿ ನಾನು ಡಿಟಾಕ್ಸ್ ಡ್ರಿಂಕ್‌ನ ಇಂಟ್ರೊಡ್ಯೂಸ್ ಮಾಡ್ಬೇಕು ನನ್ನ ಹೆಲ್ತ್‌ಗೋಸ್ಕರ ಅಂತ. ಸೊ 1 ವೀಕ್ ಇಂಟ್ರೊಡ್ಯೂಸ್ ಮಾಡ್ದೆ. ಅದು ಹಾಗೆ ಕಂಟಿನ್ಯೂ ಆಗ್ತಾ ಬಂತು. ನನ್ಗಾದಾಗ ಮಾಡ್ಕೋತಾ ಇದ್ದೆ. ಇಲ್ಲಾಂದ್ರೆ ಬಿಸ್ನೀರ್ ಕುಡಿತೀನಿ. ತುಂಬಾ ಆಗಲ್ಲ ಅಂದಾಗ ಬಿಸ್ನೀರ್ ಸ್ವಲ್ಪ ನಿಂಬೆಹಣ್ಣು ಹಾಕೊಂಡ್ ಕುಡಿತೀನಿ. ನನ್ಗೆ ಎನರ್ಜಿ ಇದೆ, ಮಾಡ್ಕೊಳ್ಳೋಣ ಟೈಮ್ ಇದೆ ಅಂದಾಗ ನಾನ್ ಮಾಡ್ಕೋತೀನಿ. ಅದು ಕಂಟಿನ್ಯೂ ಬರ್ತು. ಆಮೇಲೆ ನೆಕ್ಸ್ಟು ಬ್ರೇಕ್‌ಫಾಸ್ಟ್. ಬ್ರೇಕ್‌ಫಾಸ್ಟ್‌ಗೆ ನಾನು ಹೋಮ್ ಮೇಡ್ ಮಲ್ಟಿಗ್ರೇನ್ ಮಾಲ್ಟ್ ಮಾಡ್ಕೋತಾ ಬಂದೆ. ಬಟ್ ಹೊರಗಡೆನೂ ನಿಮ್ಗೆ ಸಿಗುತ್ತೆ. ಬಟ್ ನನ್ ಬಾಡಿಗೆ ಏನ್ ಅಡ್ಜಸ್ಟ್ ಆಗುತ್ತೆ, ಸಮ್ ಕಾಳುಗಳು ನನ್ ಬಾಡಿಗೆ ಅಡ್ಜಸ್ಟ್ ಆಗಲ್ಲ. ರಾಜ್ಮಾ, ಆಮೇಲೆ ಬೇಳೆ, ನನ್ಗೆ ಗ್ಯಾಸ್ಟ್ರಿಕ್ಕು, ಡೈಜೆಷನ್ ಪ್ರಾಬ್ಲಮ್ ಇತ್ತು ಅವಾಗ. ಅದ್ ಅಡ್ಜಸ್ಟ್ ಆಗಲ್ಲ. ಸೊ ನನ್ ಬಾಡಿಗೆ ಯಾವ ಕಾಳುಗಳು ಅಡ್ಜಸ್ಟ್ ಆಗುತ್ತೆ, ಯಾವ ಇಂಗ್ರೀಡಿಯೆಂಟ್ಸ್ ಅಡ್ಜಸ್ಟ್ ಆಗುತ್ತೆ, ಅದೆಲ್ಲ ಸೇರಿ ನಾನ್ ಮನೇಲೆ ಮಲ್ಟಿಗ್ರೇನ್ಸ್ ಮಾಲ್ಟ್ ಮಾಡ್ಕೊಂಡೆ. ಮಲ್ಟಿಗ್ರೇನ್ಸ್ ಮಾಲ್ಟ್ ಅನ್ಬೋದು, ಗಂಜಿ ಅನ್ಬೋದು. ಅದನ್ನ ಮಾಡ್ಕೊಂಡೆ. ಚಿಯಾ ಸೀಡ್ಸು, ಸಬ್ಜಾ ಸೀಡ್ಸು ಇಂಟ್ರೊಡ್ಯೂಸ್ ಮಾಡ್ದೆ. ಯಾಕಂದ್ರೆ ನಂಗೆ ಡೈಜೆಷನ್ ಪ್ರಾಬ್ಲಮ್ ಇತ್ತು. ತುಂಬಾ ಇತ್ತು. ಪೀರಿಯಡ್ಸ್ ಪ್ರಾಬ್ಲಮ್ ಅಲ್ಲಿ. ಪೀರಿಯಡ್ಸ್ ಆದ್ಮೇಲೆ ತುಂಬಾ ಡೈಜೆಷನ್ ಪ್ರಾಬ್ಲಮ್ ಅನ್‌ಬೇರಬಲ್ ಇತ್ತು. ಸೊ ಚಿಯಾ ಸೀಡ್ಸು, ಸಬ್ಜಾ ಸೀಡ್ಸು ನನ್ಗೆ ಹೆಲ್ಪ್ ಆಯ್ತು. ಸೊ ಅದು ನೆಕ್ಸ್ಟ್ ಮಂತ್ ಟಾರ್ಗೆಟು. ಅದನ್ನ ಮಾಡ್ಕೊಂಡೆ ಕಂಟಿನ್ಯೂ ಕುಡಿಬೇಕು ಅಂತ. ಹೀಗೆ ಒಂದೊಂದ್ ಸ್ಟೆಪ್ಪು ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಹೋದೆ. ನಾನು ಹಣ್ಗಳು, ತರಕಾರಿಗಳು, ಆಮೇಲೆ ಸೊಪ್ಪು ಎಲ್ಲಾನು ಇಂಟ್ರೊಡ್ಯೂಸ್ ಮಾಡ್ಕೋತಾ ಬಂದೆ. ನನ್ನ ರೂಟೀನ್ ಹೇಗಿರುತ್ತೆ ಅಂದ್ರೆ, ಬಟ್ ಎಲ್ಲಾ ದಿನಾನೂ ಹಾಗಿರಲ್ಲ. ಬಟ್ ಯೂಶುವಲಿ ಮಾರ್ನಿಂಗ್ ಡಿಟಾಕ್ಸ್ ಡ್ರಿಂಕು, ಹಾಗೆ ಬ್ರೇಕ್‌ಫಾಸ್ಟ್‌ಗೆ ಮಲ್ಟಿಗ್ರೇನ್ ಮಾಲ್ಟು, ಮಿಡ್ ಬ್ರೇಕ್‌ಫಾಸ್ಟ್ ಅಂದ್ರೆ ಬ್ರಂಚ್ ಅಂತಾರಲ್ಲ, ಹಸ್ವಾದಾಗ ಹಣ್ಣು, ತರಕಾರಿ ಇಲ್ಲ ಸೌತೆಕಾಯಿ ಆ ತರ ತಗೋತಾ ಇದ್ದೆ. ಆಫ್ಟರ್‌ನೂನು ಮುದ್ದೆ, ಸಾಂಬಾರು, ಪಲ್ಯ ಇಲ್ಲ ಅಂದ್ರೆ ಅನ್ನ, ಸಾಂಬಾರು ಇಲ್ಲ ಮಾಡಕ್ಕಾಗಲ್ಲ ಅಂದಾಗ ಹ್ಮ್ ಏನಾದ್ರು ಪಲಾವ್ ತರ ವೆಜಿಟೇಬಲ್ ಪಲಾವ್ ಆ ತರ ಮಾಡ್ಕೋತಾ ಇದ್ದೆ. ಅದ್ರ ಜೊತೆ ಕಾಳುಗಳಿಲ್ಲ ಸೊಪ್ಪು ಅದನ್ನ ತಿಂತಾ ಇದ್ದೆ. ಆಮೇಲೆ ನೈಟು ನಾನು 6:30 ಒಳಗಡೆ ಡಿನ್ನರ್‌ನ ಮುಗಿಸ್ತಾ ಇದ್ದೆ. 6:30 ಮೇಲೆ ಅಂದ್ರೆ ಲೈಟ್ ಆಗಿ ತಗೋತಾ ಇದ್ದೆ. ಜಾಸ್ತಿ ತಿಂತಾ ಇರ್ಲಿಲ್ಲ. ಸೊ ಇದು ನಾನು ಮಾಡಿದ ಡಯಟ್ ಪ್ಲಾನ್ ಅನ್ಬೋದು, ನನ್ ಟಿಪ್ಸ್ ಅನ್ಬೋದು. ನೀವ್ ಕೇಳಿದ್ದಕ್ಕೆ ನಾನ್ ಹೇಳ್ತಾ ಇದೀನಿ. ಸೊ ನಾನು ಏನು ಎಕ್ಸ್‌ಪರ್ಟ್ ಅಲ್ಲ. ಆಮೇಲೆ ನಾನ್ ಹಾಗ್ ಮಾಡಿ, ಹೀಗ್ ಮಾಡಿ ನಿಮ್ಗ್ ಸಜೆಸ್ಟ್ ಮಾಡಲ್ಲ. ನಾನ್ ಇಷ್ಟೊತ್ತು ಹೇಳಿದೀನಲ್ಲ, ಅದ್ರಲ್ಲಿ ನಿಮ್ ಬಾಡಿಗೆ ಏನ್ ಅಡ್ಜಸ್ಟ್ ಆಗುತ್ತೆ, ನಿಮ್ ಬಾಡಿ ತಗೊಳುತ್ತಾ ಇಲ್ವಾ, ಅದನ್ನ ನೀವು ಚೆಕ್ ಮಾಡಿ ಆಮೇಲೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ಆಮೇಲೆ ನೀವ್ ಯಾವ ಡಿಟಾಕ್ಸ್ ಡ್ರಿಂಕ್ ಮಾಡಿದ್ರಿ, ಮಾಲ್ಟ್ ಹೇಗ್ ಮಾಡಿದ್ರಿ, ಬೇಕಾದ್ರೆ ಕಮೆಂಟ್ ಮಾಡಿ. ನಾನು ನಿಮ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ಇಷ್ಟು ನಾನು ಫುಡ್ಡಲ್ಲಿ ತಗೊಂಡಿರೋ ಸ್ಟೆಪ್ಸ್. ಆಮೇಲೆ ನಾನು ಯೋಗ ಕ್ಲಾಸು ಸೇರ್ಕೊಂಡಿದ್ದೆ. ಬಟ್ ನನ್ ಬಾಡಿಗೆ ಅಡ್ಜಸ್ಟ್ ಆಗಿಲ್ಲ. ಸೊ ನಾನು ಯೋಗ ಕ್ಲಾಸ್ ಬಿಟ್ಟೆ. ಯೂಶುವಲಿ ನಾನು ಎಕ್ಸರ್ಸೈಜ್ ಅಂದ್ರೆ ವಾಕಿಂಗ್ ಮಾಡ್ತಾ ಇದ್ದೆ.
ಆವಾಗ ತುಂಬಾ ವಾಕಿಂಗ್ ಮಾಡ್ತಿದ್ದೆ. ಭಾರ್ಗವ್‌ನ ಕರಾಟೆ ಕ್ಲಾಸಿಗ್ ಸೇರ್ಸಿದ್ದೆ. ಅವಾಗ ವಾಕಿಂಗ್ ಹೋಗ್ತಾ ಇದ್ದೆ. ಸೊ, ಅದ್ ಬಿಟ್ರೆ ಭಾರ್ಗವ್ ಜೊತೆ ಯೋಗ ಹೇಳ್ಕೊಳ್ಳೋದು. ಭಾರ್ಗವ್‌ಗೆ ಮನೇಲೆ ಯೋಗ ಹೇಳ್ಕೊಡ್ತಾ ಇದ್ದೆ. ಆವಾಗ ನಾನು ಮಾಡ್ತಾ ಇದ್ದೆ. ಅದು ಫಿಸಿಕಲ್ ಎಕ್ಸರ್ಸೈಜ್ ಆಗ್ತಾ ಇತ್ತು. ಇಲ್ಲ ಮನೆ ಕೆಲ್ಸ, ಇಲ್ಲ ಸ್ಕೂಲ್‌ಗೆ ವಾಕಬಲ್ ಅಲ್ಲಿ ಹೋಗ್ತಾ ಇದ್ವಿ. ಹೀಗೆ ಫಿಸಿಕಲ್ ಎಕ್ಸರ್ಸೈಜು. ಮೆಂಟಲ್ ಎಕ್ಸರ್ಸೈಜ್ ಅದು ಇಂಪಾರ್ಟೆಂಟ್. ಅದನ್ನ ಚೆನ್ನಾಗ್ ನೋಡ್ಕೊಳ್ಳಿ. ಅದಕ್ಕೋಸ್ಕರ ನಾನು ಮೆಡಿಟೇಷನ್ ಮಾಡ್ತಾ ಇದ್ದೆ. ಮೆಡಿಟೇಷನ್ ಅಂದ್ರೆ ಕೂತ್ಕೊಂಡು ಧ್ಯಾನ ಮಾಡೋದಲ್ಲ. ಅದು ಸಹ ಮೆಡಿಟೇಷನ್ನೇ. ಅದ್ರ ಜೊತೆ ನೀವ್ ಏನ್ ಕೆಲ್ಸ ಮಾಡ್ತಿದ್ರ ಅದ್ರಲ್ಲೇ ಸಂಪೂರ್ಣ ಮುಳ್ಗಿರ್ಬೇಕು. ಅದನ್ನು ಸಹ ಮೆಡಿಟೇಷನ್ ಅಂತಾರೆ. ಸೊ, ಅದು ಇವಾಗ ನನ್ ಲೈಫ್‌ಗೆ ಒಂದು ಪಾರ್ಟ್ ಆಗೋಗಿದೆ. ಆ ಮೆಡಿಟೇಷನ್ ಯಾವಾಗ್ಲೂ ಇದ್ದೇ ಇರುತ್ತೆ. ಸೊ, ಹಾಗೆ ನನ್ ಪೀರಿಯಡ್ಸ್ ಅಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ, ನನ್ ಪೀರಿಯಡ್ಸ್ ಟೈಮಲ್ಲಿ ನಾನು ಯೂಶುವಲಿ ಆ ಟೈಮಲ್ಲಿ ನನ್ಗೇನು ತಿನ್ನಕ್ಕಾಗಲ್ಲ. ಸೊ, ಆ ಟೈಮಲ್ಲಿ ನಾನು ಎಳ್ನೀರ್ ತಗೋತೀನಿ. ಆಮೇಲೆ ಡಾರ್ಕ್ ಚಾಕ್ಲೇಟ್ ತಗೋತೀನಿ. ಶುಗರ್ ಅಲ್ಲ, ಡಾರ್ಕ್ ಚಾಕ್ಲೇಟ್ ಅಂತ ಬರುತ್ತೆ ಅದ್ ತಗೋತೀನಿ. ಆಮೇಲೆ ನಾನು ನೆಲ್ಲಿಕಾಯ್ದು ಬಾಲ್ ಏನಂತಾರೆ ಮಾರ್ನಿಂಗ್ ಎನರ್ಜಿ ಟೇಕರ್ ಅದನ್ನ ಮಾಡ್ಕೊಂಡಿದ್ದೆ. ಅದನ್ನ ತಗೋತಾ ಇದ್ದೆ. ಅದು ತುಂಬಾ ಹೆಲ್ಪ್ ಆಯ್ತು. ವಾಟರ್ ಮೆಲನ್ನು, ಸೌತೆಕಾಯಿ ತಿಂತೀನಿ. ಫ್ರೂಟ್ಸ್ ಜಾಸ್ತಿ ತಗೋತೀನಿ ಪೀರಿಯಡ್ಸ್ ಟೈಮಲ್ಲಿ. ನಿಮ್ಗೆ ಪೀರಿಯಡ್ಸ್ ಟೈಮಲ್ಲಿ ನನ್ಗೆ ಹೊಟ್ಟೆ ನೋವಿರುತ್ತಲ್ಲ, ಸೊ ಏನು ತಿನ್ನಕ್ಕಾಗಲ್ಲ. ಎಸ್ಪೆಷಲಿ ರೈಸ್ ಇದು. ಯೂಶುವಲಿ ನಾನು ಆ ಟೈಮಲ್ಲಿ ದೋಸೆ, ಇಡ್ಲಿ ಆ ತರ ತಿಂತೀನಿ. ಅದು ತಿನ್ನಕ್ಕಾಗಿಲ್ಲ ಅಂದಾಗ ನಾನು ಫ್ರೂಟ್ಸ್, ಆಮೇಲೆ ನೀರು, ಎಳ್ನೀರು ಆ ತರ ತಗೋತೀನಿ. ನಾನ್ ಫಾಲೋ ಮಾಡಿರೋದು ವೆಯ್ಟ್ ಲಾಸ್‌ಗೂ ಹೆಲ್ಪ್ ಆಗುತ್ತೆ. ಹಾಗೆ ಪೀರಿಯಡ್ಸ್‌ಗೂ ಹೆಲ್ಪ್ ಆಗುತ್ತೆ. ಮೇನ್ಲಿ ನೀವು ಕಾಳ್ಗಳ್ನ ಜಾಸ್ತಿ ತಗೊಳ್ಳಿ, ಸೊಪ್ಪನ್ನ ತಗೊಳ್ಳಿ. ಆಮೇಲೆ ಔಟ್‌ಸೈಡ್ ಫುಡ್‌ನ ಆದಷ್ಟು ಅವಾಯ್ಡ್ ಮಾಡಿ. ನೀವು ಕ್ರೇವಿಂಗ್ ಆದ್ರೆ ಯಾವ್ದಕ್ಕೆ ಕ್ರೇವಿಂಗ್ ಆಗ್ತಿದೆ ಅಂತ ನಿಮ್ಗೆ ಇವಾಗ ಗೂಗಲಲ್ಲಿ ಹೊಡೀರಿ, ಚಾಟ್ ಜಿಪಿಟಿಲಿ ಹೊಡೀರಿ, ನಂಗೆ ಈ ತರ ಕ್ರೇವಿಂಗ್ ಆಗ್ತಿದೆ. ಆಲ್ಟರ್ನೇಟ್ ಏನ್ ತಿನ್ಬೋದು ಅಂತ ಹೆಲ್ತಿ ತಿನ್ನಿ. ಸೊ, ಆದಷ್ಟು ಔಟ್‌ಸೈಡ್ ಅವಾಯ್ಡ್ ಮಾಡಿ. ನಾನು ಔಟ್‌ಸೈಡ್ ತಿನ್ನೋದೇ ಇಲ್ಲ ಅಲ್ಲ, ತಿಂತೀನಿ. ಬಟ್ ಮಂತ್ಲಿ 2 ಟೈಮ್ ಜಾಸ್ತಿ. ಅಂದ್ರೆ 1 ಟೈಮ್ ಆರ್ 2 ಟೈಮ್ ಅಷ್ಟೇ. ಆಯಿಲಿ ಫುಡ್ಸ್‌ನ ಕಂಪ್ಲೀಟ್ ಅವಾಯ್ಡ್ ಮಾಡಿದೀನಿ. ನ್ಯಾಚುರಲಿನೇ ಏನೋ ಬಂದ್ಬಿಟ್ಟಿದೆ. ಮೊದ್ಲು ತುಂಬಾ ತಿಂತಾ ಇದ್ದೆ. ಹಪ್ಳಗಳು, ಚಿಪ್ಸು, ಆಮೇಲೆ ಏನಂತಾರೆ ಸ್ನ್ಯಾಕ್ಸು, ಈ ತರ ತುಂಬಾ ತಿಂತಾ ಇದ್ದೆ. ಬಟ್ ಇವಾಗ ನ್ಯಾಚುರಲಿ ಏನೋ ತಿನ್ಬೇಕು ಅನ್ಸಲ್ಲ. ಸೊ, ಅದು ನಮ್ ಗಟ್ ಹೆಲ್ತ್. ಸೊ, ಗಟ್ ಹೆಲ್ತ್‌ನ ಹೆಲ್ತಿ ಮಾಡ್ಕೊಳ್ಳಿ. ಎಲ್ಲ ಚೆನ್ನಾಗಾಗುತ್ತೆ. ಫಸ್ಟ್‌ಲಿ ಎಮೋಷನಲ್ ಅಂಡ್ ಮೆಂಟಲ್ ಹೆಲ್ತ್‌ನ ಸರಿ ಮಾಡ್ಕೊಳ್ಳಿ. ಆಗ ನಿಮ್ಗೆ ಫಿಸಿಕಲ್ ಆಗಿ ಸಹ ನೀವು ಹೆಲ್ತಿ ಆಗ್ತೀರಾ. ಇದು ಇಂಪಾರ್ಟೆಂಟ್. ಪ್ಲೀಸ್ ಫಾಲೋ ಮಾಡಿ. ನೀವು ದಯಮಾಡಿ ಕೇಳ್ತೀನಿ. ನನ್ ವಿಡಿಯೋ ನೋಡೋದು, ಇನ್ನೊಬ್ರ ವಿಡಿಯೋ, ಅವ್ರ ವಿಡಿಯೋ ಎಲ್ಲಾ ವಿಡಿಯೋ ಟಿಪ್ಸ್‌ನು ಫಾಲೋ ಮಾಡಿ ನಿಮ್ ಬಾಡಿನ ಇನ್ನ ಡ್ಯಾಮೇಜ್ ಮಾಡ್ಕೋಬೇಡಿ. ಪ್ಲೀಸ್. ನಿಮ್ ಬಾಡಿಗೆ ಏನ್ ಬೇಕು ಅನ್ನೋದ್ನ ಕೇಳಿ. ನಿಮ್ ಬಾಡಿನ ಕೇಳಿಸ್ಕೊಳ್ಳಿ. ಅದು ನಿಮ್ಗೆ ಖಂಡಿತ ಸೊಲ್ಯೂಷನ್ ಕೊಡುತ್ತೆ. ನಿಮ್ ಬಾಡಿನ ರೆಸ್ಪೆಕ್ಟ್ ಮಾಡಿ, ಲವ್ ಮಾಡಿ. ಅಷ್ಟೇ. ಸೊ, ಇಷ್ಟು ನನ್ನ ವೆಯ್ಟ್ ಲಾಸ್ ಪೀರಿಯಡ್ಸ್ ಜರ್ನಿ. ಸೊ, 1 ಇಯರ್ ಅಲ್ಲಿ ಹೇಗೆ ನಾನು ಹೀಲ್ ಆದೆ ಅಂತ. ಸೊ, ಹೀಲಿಂಗು ನೀವು ಕೋಚ್‌ನ ತಗೊಂಡ್ರೆ ತುಂಬಾ ಬೇಗ ಹೀಲ್ ಆಗ್ತೀರಾ. ಯಾಕಂದ್ರೆ ಅಲ್ಲಿ ನಿಮ್ಗೆ ಎನರ್ಜಿ ಹೈ ಲೆವೆಲ್ ಇರುತ್ತೆ. ಆವಾಗ ನೀವು ಆ ಎನರ್ಜಿಗೆ ಹೋದಾಗ, ನೀವು ಆ ಎನರ್ಜಿಗೆ ಮ್ಯಾಚ್ ಆದಾಗ, ನೀವು ಬೇಗ ರಿಕವರಿ ಆಗ್ಬೋದು. ಸೊ, ನಾನು ಹೇಳ್ತಾ ಇರೋದು ಗೈಡರ್‌ನ ತಗೊಳ್ಳಿ. ಖಂಡಿತ ನೀವು ಬೇಗ ಹೀಲ್ ಆಗ್ತೀರಾ. ಲವ್ ಯೂ ಆಲ್. ನಿಮ್ಮಲ್ಲೇ ನಿಮ್ಗೆ ಶಕ್ತಿ ಇದೆ. ಅದನ್ನ ಕಂಡ್ಕೊಳ್ಳಿ. ಸೊ, ಆಲ್ ದ ಬೆಸ್ಟ್. ಸ್ಟೆಪ್ ತಗೊಳ್ಳಿ. ಸ್ಟೆಪ್ 1 ಸೆಲ್ಫ್ ಲವ್. ಅದ್ರಿಂದ ಸ್ಟಾರ್ಟ್ ಮಾಡಿ. ಸೊ, ಇನ್ನ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ಇಲ್ಲ ಡಿಎಂ ಮಾಡಿ. ಸೊ, ಅಷ್ಟೇ. ಥ್ಯಾಂಕ್ ಯೂ ಆಲ್. ಬಾಯ್ ಬಾಯ್. ನಿಮ್ ಕ್ವೆಷನ್‌ಗೆಲ್ಲ ಆನ್ಸರ್ ಸಿಕ್ಕಿದೆ ಅನ್ಕೋತೀನಿ. ನಿಮ್ಗೂ ಏನ್ ಬೇಕೋ ಅದನ್ನ ಮ್ಯಾನಿಫೆಸ್ಟ್ ಮಾಡಿ. ಮ್ಯಾನಿಫೆಸ್ಟ್‌ನ ನಾನು ಖಂಡಿತ ನಂಬ್ತೀನಿ. ಅದು ನನ್ನ ಲೈಫಲ್ಲಿ ಮ್ಯಾಜಿಕ್ ಆಗಿ ಹ್ಯಾಪನ್ ಆಗ್ತಿದೆ.
ನೀವು ಮ್ಯಾನಿಫೆಸ್ಟ್ ಮಾಡಿ ಖಂಡಿತ ಆಗುತ್ತೆ. ಆಗದೆ ಇರೋದೇನೂ ಇಲ್ಲ. ಎಲ್ಲ ಆಗುತ್ತೆ. ಆಲ್ ದ ಬೆಸ್ಟ್. ಲವ್ ಯೂ ಆಲ್. ಬಾಯ್ ಬಾಯ್.